ನಮಸ್ಕಾರ, ಮಾಲತಿ ಶಿವನಾಗ್. ನಾನೊಂದು ನಂಬರ್ ಹೇಳ್ತೀನಿ, ಅದನ್ನ ನೆನಪಲ್ಲಿ ಇಟ್ಕೊಂಡು ಗಮನದಲ್ಲಿ ಇಟ್ಕೊಳ್ಳಿ. 9980904669. ಇನ್ನೊಂದ್ಸರಿ ಹೇಳ್ತೀನಿ, 9980904669. ಈ ನಂಬರ್ನ ಯೂಸ್ ಮಾಡ್ತಿರೋ ವ್ಯಕ್ತಿ ನಾನು ಡಾಕ್ಟರ್ ಸಾಯಿಬಾಬಾ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ಸಾಯಿಬಾಬಾ ಹಾಸ್ಪಿಟಲ್ ವೈಟ್ ಫೀಲ್ಡ್ ಇಂದ ಬಂದಿದ್ದೀನಿ. ಆಯುರ್ವೇದ ಹಾಸ್ಪಿಟಲ್ ಅಂತ ಹೇಳ್ಕೊಂಡು ಪಾಪ ಅಮಾಯಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಆಯುರ್ವೇದ ಔಷಧಿ ಕೊಡ್ತೀನಿ ಅಂತ ದಿಶಾ ಫೌಂಡೇಶನ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಕ್ರಿಯೇಟ್ ಮಾಡಿದ್ದಾರೆ, ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಸಾಯಿಬಾಬಾ ಹಾಸ್ಪಿಟಲ್ ಇಂದ ಅಂತ. ಹಿಂಗೆ ಜನಗಳಿಗೆ ಮೋಸ ಮಾಡ್ಕೊಂಡು ತಿರ್ತಾ ಇರೋ ಜನ ಎಷ್ಟು ಸುಳ್ಳು ಹೇಳ್ಕೊಂಡು ಪಾಪ ಯಾರಿಗೆ ಮೋಸ ಮಾಡಿದ್ದಾರೆ ಗೊತ್ತಾ? ಅದು ಯಶೋದಮ್ಮ ಅವರಿಗೆ. ಇವಾಗ ಮೊನ್ನೆ ತೀರ್ಕೊಂಡ್ರಲ್ಲ ಯಶೋದಮ್ಮ ಅವರಿಗೆ, ನಿಮಗೆ ಕೈ ಎತ್ತಕ್ಕಾಗ್ತಿಲ್ವಲ್ಲ, ನಿಮಗೆ ಔಷಧಿ ಕೊಡ್ತೀನಿ, ಬೇಗ ಗುಣ ಆಗ್ಬಿಡತ್ತೆ, 10,000 ಆಗತ್ತೆ ಅಂತ ಕೇಳಿದ್ದಾರೆ. ಪಾಪ ಆ ಮಗಳು 13,000 ಸಂಬಳ ಸಂಪಾದನೆ ಮಾಡೋದು. ಅವರು ತಿಂಗಳಲ್ಲಿ 13,000 ಸಂಬಳ ತಗೊಂಡು ಬಂದು ಇಟ್ಟಿದಾಗ ನಮ್ಮ ಅಮ್ಮನಿಗೆ ಹುಷಾರಾಗುತ್ತೆ ಏನೋ ಅಂತ ಹೇಳಿ ಅನ್ಕೊಂಡು ಯಾರೋ ಮನೆಗಳ ಹತ್ರ ಡಾಕ್ಟರ್ಗಳು ಆಯುರ್ವೇದ ಡಾಕ್ಟರ್ ಬಂದಿದ್ದೀವಿ ಅಂತ ಆರೋಹಳ್ಳಿಯಲ್ಲಿ ನಡೆದಿರೋ ಘಟನೆ. ಆರೋಹಳ್ಳಿಯಲ್ಲಿ ಸಿಂಧ್ಯಾ ನಗರದಲ್ಲಿ ಈ ತರ ಮೋಸ ಮಾಡಿದ್ದಾರೆ. ಈ ಒಂದು ಸಾಯಿಬಾಬಾ ಹಾಸ್ಪಿಟಲ್ ವೈಟ್ ಫೀಲ್ಡ್ ಇಂದ ಬಂದಿದ್ದೀವಿ ಅಂತ ನಾನು ಹೇಳಿದ ನಂಬರ್ ಉಪಯೋಗಿಸ್ತಿರೋ ವ್ಯಕ್ತಿ. ಆ ವ್ಯಕ್ತಿ ಅಂದಾಗ ಪಾಪ ಇವರು ನಂಬಿದ್ದಾರೆ ಆಯುರ್ವೇದ, ನಮ್ಮಮ್ಮನಿಗೆ ಕೊಡಿಸಿದ್ರೆ ನಮ್ಮಮ್ಮ ಕೈ ಎತ್ತಿ ಓಡಾಡ್ತಾರೇನೋ, ಚೆನ್ನಾಗಿ ಓಡಾಡ್ತಾರೇನೋ ಅಂದ್ಬಿಟ್ಟು ಔಷಧಿ ಕೊಡಿ ಅಂತ ಕೇಳಿದ್ದಾರೆ. 10,000 ಆಗುತ್ತೆ, 15,000 ಆಗುತ್ತೆ ಅಂದ್ರಂತೆ. ಅಣ್ಣ ನಮ್ಮ ಹತ್ರ ಅಷ್ಟಿಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದಿದ್ದಕ್ಕೆ 8,000 ಕೊಟ್ಟಿದ್ದಾರೆ. ಪಾಪ ಅವರು ಬೇಡ್ಕೊಂಡು 8,000 ಕೊಟ್ಟಿದ್ಮೇಲೆ ಇನ್ನೂ 500 ಕೊಡಿ, 10,000 ನಾವು ತಗೊಳ್ಳೋದು, ಇನ್ನೂ 500 ಕೊಡಿ ಅಂತ 8,500 ತಗೊಂಡಿದ್ದಾರೆ. 8,500 ತಗೊಂಡು ಯಾವ ತರ ಔಷಧಿ ಕೊಟ್ಟಿದ್ದಾರೆ ಅದು ಗೊತ್ತಾ ನಿಮ್ಗೆ? ಕರ್ಪೂರ ತಗೊಂಡು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿಬಿಟ್ಟು ಆ ಅಮ್ಮನ ಕೈಗೆ, ಸ್ವಲ್ಪ ಯಶೋದಮ್ಮ ಅವ್ರ ಕೈಗೆ ಉಜ್ಜಿಬಿಟ್ಟು, ಇದನ್ನ ಉಜ್ಜುತ್ತಾ ಇರಿ ಸರೋಗ್ತಾರೆ ಅಂತ ಕೊಟ್ಬಿಟ್ಟು 8,500 ಈಸ್ಕೊಂಡು ನಾಮ ಇಟ್ಬಿಟ್ಟು ಬಂದಿದ್ದಾರೆ. ಈ ನಂಬರ್ ಉಪಯೋಗಿಸ್ತಿರೋ ವ್ಯಕ್ತಿ ಎಲ್ಲಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಹಿಡ್ದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ. ನೋಡಿ ಹಾಕ್ತೀನಿ, ಆ ದಿಶಾ ಫೌಂಡೇಶನ್ ಅಂತ ಇದು ಮಾಡ್ಕೊಂಡಿದ್ದಾರೆ ಆಯುರ್ವೇದ ಅಂತ. ನೋಡಿ ಗ್ರೂಪ್ದೆಲ್ಲ ಹಾಕ್ತೀನಿ, ಗ್ರೂಪಲ್ಲಿ ಹಾಕ್ಕೊಳ್ತಿದ್ದಾರೆ. ಮತ್ತೆ ಟೈಮಿಂಗ್ಸ್ ಅವ್ರದ್ದು ಕ್ಲಿನಿಕ್ ಯಾವಾಗ ಓಪನ್ ಆಗುತ್ತೆ ಅಂತ. ಯಾಕ್ರಿ ಈ ತರ ಎಲ್ಲ ಸಾಯಿಬಾಬಾ ಹಾಸ್ಪಿಟಲ್ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ ನೀವು? ಬಡವ್ರಿಗೆ ಯಾಕ್ರಿ ಈ ತರ ಮೋಸ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಕೈಯಲ್ಲಾದ್ರೆ ದುಡ್ಕೊಂಡು ತಿನ್ನಿ. ಪಾಪ 13,000 ಸಂಬಳ ತಗೊಂಡು 8,500 ನಿಮ್ಗೆ ಕುಕ್ಕಿದಾಳಲ್ರಿ ಆ ಹುಡುಗಿ. ಅವ್ರ ಅಮ್ಮನಿಗೆ ಯಾಕ್ರಿ ಪಾಪ ವಾಸಿ ಆಗುತ್ತೆ ಅಂತ ಸುಳ್ಳು ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆಗೆ ಇದು ಮಿಕ್ಸ್ ಮಾಡಿಕೊಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ. ನಿಮ್ಗೇನು ಅನ್ಸ್ಲಿಲ್ವಾ? ನಾನಂತೂ ಸ್ವಲ್ಪ ದಿನ ನೋಡ್ತೀನಿ ಸಾಯಿಬಾಬಾ, ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಾ ಸಾಯಿಬಾಬಾ ಹಾಸ್ಪಿಟಲ್ ವೈಟ್ ಫೀಲ್ಡ್ ಅಲ್ಲಿ ಇರೋರಿಗೆ ಮುಟ್ಟಿಸಿ ತಲುಪಿಸಿ, ಅವ್ರು ಏನಾದ್ರೂ ಕ್ರಮ ತಗೊಳ್ತಾರ, ಈ ನಂಬರ್ ಯಾರ್ದು ಅಂತ. ನಾವು ಕಾಲ್ ಮಾಡ್ತಾನೆ ಇದಾರಂತೆ 20 ದಿನದಿಂದ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಯಾಕೆ ಮಾಡ್ಕೋಬೇಕು? 8,500 ಸಿಕ್ತು ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರಾ? ನಿಮಗೆ ಅವ್ರದ್ದು ಇದು ಬಿಡಲ್ಲ ನಿಮ್ಗೆ. ಅವ್ರ ಅಯ್ಯೋ ಒಂದಿದ್ದು ಕರ್ಪೂರ ಹಾಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಲಿ 1,000 ಅಂತ ಕೊಟ್ಬಿಟ್ಟು ಬಂದಿದ್ದೀರಲ್ಲ, ಇದೇ ಆಯುರ್ವೇದ ಔಷಧಿ ಅಂದ್ರೆ ನಿಮ್ಮ ಹತ್ರ ಇರೋದು? ನಾಚಿಕೆ ಆಗ್ಲಿಲ್ವಾ ನಿಮ್ಗೆ? ಪಾಪ ತಿಂಗಳೆಲ್ಲ ದುಡ್ದಿರೋ ಹುಡುಗಿ ಹತ್ರ 8,500 ಇಸ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಒಳ್ಳೇದಾಗುತ್ತಾ? ಯಾಕ್ರಿ ಈ ತರ ಅಮಾಯಕರಿಗೆ ಮೋಸ ಮಾಡ್ತಾ ಇದ್ದೀರಾ? ಆಯುರ್ವೇದ ಔಷಧಿ ಡಾಕ್ಟ್ರು ಬಂದಿದ್ದೀನಿ ಅಂತ ಊರ್ ಸುತ್ಕೊಂಡು, ನೀವೇನಾದ್ರೂ ನನ್ನ ಕೈಗೆ ಸಿಗ್ಬೇಕು ತಕ್ಕೊಂಡು ಹೋಗ್ತೀನಿ ಆ ಥರ ಹೇಳ್ಕೊಂಡು. ಫಸ್ಟು ಯಾರಿಗೆ ಮೋಸ ಮಾಡಿದ್ದೀರಾ ಈ ನಂಬರ್ ಉಪಯೋಗಿಸ್ತಿರೋರು ನೋಡಿ, ನಾನು ಮೇಲೂ ಕೂಡ ಹಾಕ್ತೀನಿ ಆ ನಂಬರ್ನ. ಆ ಪಾಪ ಯಶೋದಮ್ಮ ಅವ್ರಿಗೆ ಮೋಸ ಮಾಡಬೇಕಾ? ಅವ್ರ ಮಗಳಿಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ನಮ್ಮಮ್ಮ ಚೆನ್ನಾಗಾಗ್ತಾರೆ ಅಂತ ಕೊಟ್ಟೆ ಅಕ್ಕ ಅಂತ ಹೇಳ್ಕೊಂಡು ಬೇಜಾರು ಮಾಡ್ಕೊತಿದ್ರು. ಅದಕ್ಕೆ ವಿಡಿಯೋ ಹಾಕ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಈ ಥರ ಮೋಸ ಮಾಡೋರಿಗೆ ಸರಿಯಾಗಿ ಬುದ್ಧಿ ಕಲಿಸಿ. ಈ ನಂಬರ್ ಉಪಯೋಗಿಸ್ತಿರೋನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂತ ಡಾಕ್ಟರ್ ಈಸ್ಕೊಂಬಂದಲ್ಲ,
ಯಾಕೆ ಇನ್ನೂ ಎಷ್ಟು ನಂಬರ್ ಇಟ್ಕೊಂಡಿದ್ಯಪ್ಪ? ಸಾಯಿಬಾಬಾ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿರೋ ಪುಣ್ಯಾತ್ಮ. ವೈಟ್ ಫೀಲ್ಡ್ ಅಷ್ಟು ದೊಡ್ಡ ಹಾಸ್ಪಿಟಲ್ ಹೆಸರು ಹೇಳ್ಕೊಂಡು, ಅಷ್ಟು ದೊಡ್ಡ ಹಾಸ್ಪಿಟಲ್ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡ್ತಿದ್ಯಲ್ಲ, ನಿಂಗೆ ಸರಿನಾ? ನನ್ನ ಕೈಗೆ ಸಿಕ್ಕು ನಿನ್ಗಾಯ್ತೆ. ಆ 8,000ಕ್ಕೆ ವಸೂಲಿ ಮಾಡ್ತೀನಿ, ನನಗೆ ಗೊತ್ತು. ಸಾಯಿಬಾಬಾ ಹಾಸ್ಪಿಟಲ್ಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಈ ನಂಬರ್ ಕ್ರೈಮ್ ಇದು ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ್ರೆ ನಿಂಗೆ ಗೊತ್ತಾಗುತ್ತೆ ಅದೆಲ್ಲಿ ಕೆಲಸ ಮಾಡ್ತಿದ್ದೆ. ಅದ್ಯಾವ ದಿಶಾ ಫೌಂಡೇಶನ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಗ್ರೂಪು ನೋಡಿ. ದಿಶಾ ಫೌಂಡೇಶನ್ನು ಆಯುರ್ವೇದ ಅಂತ ಗ್ರೂಪ್ ನೋಡಿ, ಹಾಕ್ತೀನಿ ನೋಡಿ. ಇವ್ರು ಎಲ್ಲೇ ಸಿಕ್ಕರು ಇಂಥ ಆಯುರ್ವೇದ ಡಾಕ್ಟ್ರುಗಳು ಮನೆ ಹತ್ರ ಬಂದು ಹಳ್ಳಿಗಳ ಕಡೆ ತುಂಬ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಜನರೇ ಎಚ್ಚೆತ್ತುಕೊಳ್ಳಿ. ಅವ್ರು ಕೊಡ್ತಾರಾ ಔಷಧಿ? ವಾಸಿ ಆಗುತ್ತಾ? ಆ ಥರ ಮನೆ ಹತ್ರ ಬಂದರೆ ಕಿತ್ತೋಗಂಗೆ ಹೊಡೆದು ಕಳಿಸ್ರಿ ಯಾರಾದರೂ ಬಂದರೆ ಮನೆ ಹತ್ರ.